very smiling face and ಈ ಅಭಿಮಾನ ಯಾಕೆ ಅಂದರೆ ಆ ಒಂದು ಖುಷಿ ಯಾಕೆ ವ್ಯಕ್ತಪಡಿಸ್ತಿದ್ದಾರೆ ಎಲ್ಲರೂ ಅಂದರೆ ಇವ್ರನ್ನ ಮೊದಲನೇ ಸಾರ್ತಿ ಪರಿಚಯ ಆಗ್ತಾರವ್ರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರೇನು ಆ ಒಂದು ಅಭಿಮಾನ ತೋರಿಸ್ತಾರ ಅವರೆಲ್ಲರೂ ಇವರ ಶಿಷ್ಯಂದರು. ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಯಾವುದೋ ಒಂದು ಮಾತು ಇವರಿಗೆ ಪ್ರಭಾವ ಬೀರ್ತೋ, ಅದನ್ನು ಜೀವನದಲ್ಲಿ ಬದಲಾವಣೆಗೆ ಕಾರಣ ಮಾಡ್ತೋ ಅಂಥ ಒಂದು ಭಾವನೆ ಅವರಲ್ಲಿದೆ. ಆದ್ದರಿಂದ ಆ ಒಂದು ಪ್ರೀತಿಯನ್ನು ಈ ಚಪ್ಪಾಳೆ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇ ಸಾರ್ತಿ ಭೇಟಿ ಆಗೋವರೆಗೂ ಏನಾದರೂ ಒಂದು ಅವರು 2 ನಿಮಿಷ ಮಾತಾಡಿದ್ರು, ಅದರಲ್ಲಿ ಏನಾದರೂ ಒಂದು ಸಂದೇಶ ಸಿಗುತ್ತಾ ನೋಡೋಣ. ಅದು ಸಿಕ್ತು ಅಂದರೆ ತೊಗೊಂಡೋಗೋಣ. ರೆಡಿ? ಆಲ್ ದ ಬೆಸ್ಟ್. Thank you so much. First of all, I take this privilege in thanking Dr. Kulkarni sir for having me here. At the same time, I congratulate each and every winner today who have been here, who have completed this ಸರ್ಟಿಫಿಕೇಷನ್ ಕೋರ್ಸ್ ಸಕ್ಸಸ್ಫುಲಿ ಫಾರ್ ಲಾಸ್ಟ್ 6 months. ಇದು ತೋರಿಸ್ಕೊಡುತ್ತೆ ಎಷ್ಟು ಶ್ರಮದಿಂದ. ನೋಡಿ, ಈ ವಯಸ್ಸಲ್ಲೂ ಕೂಡ ಕಲಿಬೇಕನ್ನೋ ಆಸಕ್ತಿ ಇದೆಯಲ್ಲ, ಕಾಣಲ್ಲ. ಇವತ್ತು ನಾನು ಸ್ಟೂಡೆಂಟ್ಸ್ ಜೊತೆ ಡೀಲ್ ಮಾಡ್ತಿರೋ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಚಿಕ್ಕ ಮಕ್ಕಳು ಓದೋಕ್ಕೆ ಇಷ್ಟ ಇಲ್ಲ ಇವತ್ತು. ಅಂಥದ್ರಲ್ಲಿ 6 ತಿಂಗಳ ಕುತ್ಕೊಂಡು ನೀವು ಕಲ್ತಿದ್ರ ಅಂದರೆ ಹ್ಯಾಟ್ಸ್ ಆಫ್ ಟು ಈಚ್ ಆ್ಯಂಡ್ ಎವ್ರಿ ವಿನ್ನರ್. ಕುಲಕರ್ಣಿ ಸರ್ ನನ್ನ ಬಗ್ಗೆ ಜಸ್ಟ್ ಪ್ರೆಸೆಂಟ್ ಡೇ ಡಿಸ್ಕ್ರಿಪ್ಷನ್ ಕೊಟ್ಟರು. ನಾನು ಐ ವುಡ್ ನಾಟ್ ಟೇಕ್ ಮಚ್ ಟೈಮ್ ಸರ್, ಜಸ್ಟ್ ಕ್ವಿಕ್ 30 seconds. ಐ ವಾಂಟ್ ಟು ಥ್ರೋ ಲೈಟ್ ಆನ್ ಮೈ ಪ್ರೀವಿಯಸ್ ಲೈಫ್, ದ ಪ್ರೀವಿಯಸ್ ಲೈಫ್ ಬಿಫೋರ್ ಐ ಸ್ಟಾರ್ಟೆಡ್ ದಿಸ್ ಪರ್ಟಿಕ್ಯುಲರ್ ಕರಿಯರ್. ಒಬ್ಬ ಬಿಜಾಪುರಲ್ಲಿ ಸೈನಿಕ ಶಾಲೆ, ಎಲ್ಲರೂ ಕೇಳಿರಬೇಕು. ಐ ಸ್ಟಡಿಡ್ ಇನ್ ದಟ್ ಸ್ಕೂಲ್ ಫ್ರಮ್ 98 to 2003. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದೆ ಸರ್ 2003, ಜಾಯಿಂಟ್ ಸೆಂಟ್ ಜೋಸೆಫ್ಸ್ ಕಾಲೇಜ್. ಐ ವಾಸ್ ಅ ನ್ಯಾಷನಲ್ ಹಾಕಿ ಪ್ಲೇಯರ್. ಬೆಂಗಳೂರಿಗೆ ಬಂದು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು. ಥ್ಯಾಂಕ್ ಯು ಸೊ ಮಚ್. ಐ ಜಸ್ಟ್ ಹ್ಯಾವ್ 30 seconds ಕ್ವಿಕ್ಲಿ. ಬೆಂಗಳೂರಿಗೆ ಬಂದೆ, ಜಾಯಿಂಟ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಸೆಂಟ್ ಜೋಸೆಫ್ಸ್ ಕಾಲೇಜ್. ಜೀವನದಲ್ಲಿ ಅಸಹಾಯಕತೆ ಅನ್ನೋದು ಏನಂತ ತಿಳಿದಿದ್ದೆ ನನಗೆ ಬೆಂಗಳೂರಿಗೆ ಬಂದ ಮೇಲೆ. ಯಾಕೆ, ನಮ್ಮ ಜಾಗದಲ್ಲಿ ನಾವೆಲ್ಲರೂ ರಾಜರು. ಬಟ್ ವೆನ್ ವಿ ಕಮ್ ಟು ಸಮಥಿಂಗ್ ಡಿಫ್ರೆಂಟ್ ಪ್ಲೇಸ್, ವಿ ಸ್ಟಾರ್ಟ್ ಕ್ವಶನಿಂಗ್ ಅವರ್ ಓನ್ ಬಿಲೀಫ್ ಸಿಸ್ಟಮ್, ಅವರ್ ಓನ್ ಕೆಪಬಿಲಿಟೀಸ್. ಆ ಮೊಮೆಂಟ್ ನನಗೆ ಬಂದಿದ್ದೆ ಬೆಂಗಳೂರಿಗೆ ಬಂದಾಗ, ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಐ ಗಾಟ್ ಇನ್ ಟು ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್, ಸೆಂಟ್ ಜೋಸೆಫ್ಸ್ ಕಾಲೇಜ್. ನಾನು ಯಾರಪ್ಪ, ನಾನು ಯೂಸ್ಲೆಸ್ ಅನ್ಸ್ಬಿಡ್ತು. ನ್ಯಾಷನಲ್ ಹಾಕಿ ಪ್ಲೇಯರ್ ಆ್ಯಂಡ್ CBSE, ಐ ವಾಸ್ 84% ಸ್ಟೂಡೆಂಟ್ ವೇ ಬ್ಯಾಕ್ ಇನ್ 2003. ಬಟ್ ಏನೋ ಒಂದು ಚಿಕ್ಕ ಕಾರಣದಿಂದ, ಅದು ನನಗೆ ಟೈಮ್ ಇರಲಾರ್ದು ಹೇಳೋಕ್ಕಾಗಲ್ಲ, ತಂದೆ ಕೂತ್ಕೊಂಡು ಒಂದು ಕೈ ಇಟ್ಟು ನನಗೆ ಒಂದು ಸ್ಟೋರಿ ಶೇರ್ ಮಾಡಿದರು. ಅದು ಒಂದ್ರ ಮೂಲಕ ಅವತ್ತಿಂದ ನನ್ನ ನೋಡೋ ದೃಷ್ಟಿಕೋನನೇ ಚೇಂಜ್ ಆಯಿತು, ಮೈ ಡಿಯರ್ ಫ್ರೆಂಡ್ಸ್. ಆ್ಯಂಡ್ ದ್ಯಾಟ್ ಮೇಡ್ ಮೀ ಟು ಇವನ್ ಕ್ರ್ಯಾಕ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಟ್ವೈಸ್ ಟು ಗೆಟ್ ಇನ್ ಟು ಇಂಡಿಯನ್ ಡಿಫೆನ್ಸ್, ದಟ್ ಈಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸೊ ಇವತ್ತೇನಾದರೂ ಅವತ್ತು ತಂದೆ ತಾಯಿ ಒಪ್ಪಿದಿದ್ರೆ ಇವತ್ತು ಲೆಫ್ಟಿನೆಂಟ್ ಕರ್ನಲ್ ಸರ್ ಇಂಡಿಯನ್ ಆರ್ಮಿಯಲ್ಲಿ, ಬಿಕಾಸ್ ನನ್ನ ಫ್ರೆಂಡ್ ಕೂಡ ಲೆಫ್ಟಿನೆಂಟ್ ಕರ್ನಲ್ ಇವತ್ತು. ಬಟ್ ಅದೇನೋ ಡೆಸ್ಟಿನೇಷನ್ ಅಂತಾರಲ್ಲ, ಡೆಸ್ಟಿನಿ ಒಂದು ಆಲ್ರೆಡಿ ಕೂತ್ಬಿಟ್ಟಿತ್ತು ನನಗೆ. ಐ ಬಿಕೇಮ್ ಅನ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಇನ್ ಟಾಪ್ 10 ಕಾಲೇಜಸ್, JSS ಕಾಲೇಜ್. ಇದರ ಮೂಲಕ ನನಗೆ ಐ ಗಾಟ್ ಕನ್ಫ್ರಂಟೆಡ್ ಆರ್ ಐ ಎನ್ಕೌಂಟರ್ಡ್ ದ ಬ್ಯೂಟಿ ಆಫ್ ದಿಸ್ ಬ್ಯೂಟಿಫುಲ್ ಇಂಡಸ್ಟ್ರಿ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್. ಇದನ್ನೆಲ್ಲ ಯಾತಕ್ಕೆ ಹೇಳಿದೆ ಅಂತಂದರೆ, ಎಷ್ಟೋ ಚಾನ್ಸಸ್ ಇತ್ತು. ಐ ಕುಡ್ ಹವ್ ಗಾಟ್ ಇನ್ ಟು ಸ್ಪೋರ್ಟ್ಸ್, ಐ ಕುಡ್ ಹವ್ ಗಾಟ್ ಇನ್ ಟು ಡಿಫೆನ್ಸ್, ಐ ಕುಡ್ ಹವ್ ಗಾಟ್ ಇನ್ ಟು ಇಂಜಿನಿಯರಿಂಗ್. ಅಷ್ಟೆಲ್ಲಕ್ಕೆ ಸರ್ ಇವತ್ತು USL, ಮೈಕ್ರೋಸಾಫ್ಟ್ ಎಲ್ಲೋ ಇರ್ತಿದ್ದೆ ನಾನು. ಯಾಕಂದ್ರೆ ನನ್ನ ಅಣ್ಣನೂ ಕೂಡ ಕೆನಡಾದಲ್ಲಿದ್ದಾನೆ, ತಮ್ಮ US ಇದ್ದಾನೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ, ವೈ ಡಿಡ್ ಐ ಚೂಸ್ ದ ಇಂಡಸ್ಟ್ರಿ ವಿಚ್ ವಾಸ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರವರ್ಸಿ? ಇಲ್ಲಿ ಎಲ್ಲ ಲೀಡರ್ಸು, ಮ್ಯಾನೇಜ್ಮೆಂಟು, ಚೇರ್ಮನ್ಸ್ ಎಲ್ಲ ಕೂತಿದ್ದಾರೆ. ದೇ ಆಲ್ ಆರ್ ಅ ಬೈ ಪ್ರಾಡಕ್ಟ್ ಆಫ್ ದೋಸ್ ಡಿಕೇಡ್ಸ್. ಸರ್ ಹೇಳ್ತಾ ಇದ್ರೀಗ, ಸರ್ 98 ನಮ್ಮನ್ನು ಬಹಿಷ್ಕಾರ ಮಾಡಿದರು. ಸರ್, ಐ ವಾಸ್ ಅ 18-year-old ಕಿಡ್ ವೆನ್ ಐ ಗಾಟ್ ಇನ್ ಟು ದಿಸ್ ಇಂಡಸ್ಟ್ರಿ. ಯಾವ ಲೆವೆಲಿಗೆ ಬಹಿಷ್ಕಾರ ಆಗಿರ್ಬೇಕು ವಿಚಾರ ಮಾಡೀನಿ. 96% ತೆಗೆದಿದೆಯಾ 12th ಸ್ಟ್ಯಾಂಡರ್ಡಲ್ಲಿ. ನೆಟ್ವರ್ಕ್ ಮಾರ್ಕೆಟಿಂಗ, ಚೈನ್ ಲಿಂಕ್. ಸರ್, ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಇವತ್ತು ಅಷ್ಟು ಡೀಪಾಗಿ ಹೋಗಲ್ಲ ನಾನು. ದ ರೀಸನ್ ಐ ಫೆಲ್ ಇನ್ ಲವ್ ವಿತ್ ದಿಸ್ ಇಂಡಸ್ಟ್ರಿ ಬಿಕಾಸ್ ಇಟ್ ಹ್ಯಾಡ್ ದ ಪವರ್ ಟು ಮೇಕ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಪೀಪಲ್. ನಾನು ಯಾವ ಅನುಭವದ ಮೇಲೆ ಹೇಳ್ತಾನೆ ಅಂತಂದರೆ, ಇನ್ ಮೈ ಲಾಸ್ಟ್ 15 to 18 years ಆಫ್ ಕರಿಯರ್, ಐ ಹ್ಯಾವ್ ಬೀನ್ ಎನ್ಕೌಂಟ್ರಿಂಗ್ ವಿತ್ ದ ಡಿಫೆನ್ಸ್ ಸೆಕ್ಟರ್, ಆಟೋಮೊಬೈಲ್ ಸೆಕ್ಟರ್, MSME ಆಗಿರ್ಬೋದು, ಸ್ಟಾರ್ಟಪ್ಸ್ ಆಗಿರ್ಬೋದು, ಕಾರ್ಪೊರೇಟ್ಸ್ ಆಗಿರ್ಬೋದು. ವೆನ್ ಐ ಇಂಟ್ರಾಕ್ಟ್ ವಿತ್ ದೆಮ್, ಎಲ್ಲರೂ ಹೇಳೋದು ಒಂದೇ ವಿಷಯ, ಅದೇನೋ ಅಪ್ಪ ನೀವು ಡೈರೆಕ್ಟ್ ಸೆಲ್ಲರ್ಸ್ ಇದ್ದೀರಲ್ಲ, ಜೀವನದಲ್ಲಿ ಟಚ್ ಮಾಡಿಬಿಡ್ತೀರಾ.
ಸರ್ ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಕಾರ್ಪೊರೇಟ್ಸ್ ಪಾಪ, ಕಾರ್ಪೊರೇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ದೇ ಹ್ಯಾವ್ ಟು ರನ್ ಅ ಪ್ರೋಗ್ರಾಮ್. ಜನರಿಗೆ ಸಹಾಯ ಅಂದರೆ ಟು ಮೇಕ್ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಪೀಪಲ್. ವರ್ಷಕ್ಕೆ ಒಂದ್ಸಲ CSR ಅಂತ ರನ್ ಮಾಡ್ತಾರೆ. ಅಥವಾ ಅಲ್ಲಿರುವಂಥ ಜನರು ಏನು ಮಾಡ್ತಾರೆ, ತಮ್ಮ ಹುಟ್ಟುಹಬ್ಬ ಅಥವಾ ತಮ್ಮ ಮಕ್ಕಳ ಹುಟ್ಟುಹಬ್ಬ, ತಮ್ಮ ಆ್ಯನಿವರ್ಸರಿನ ಅನಾಥಾಶ್ರಮನೋ ವೃದ್ಧಾಶ್ರಮಕ್ಕೆ ಹೋಗಿ ಶೇರ್ ಮಾಡ್ತಾರೆ. ಯಾಕೆ? ಅದ್ರ ಮೂಲಕ ನಾನು ಏನಾದರೂ ಪರಿಣಾಮ ಮಾಡ್ಬೋದಾ ಬೇರೆಯವ್ರ ಲೈಫ್ ಮೇಲೆ. ಬಟ್ ನೆಟ್ವರ್ಕ್ ಮಾರ್ಕೆಟರ್ಸ್ಗೆ ಅದರ ಅಗತ್ಯನೇ ಇಲ್ಲ. ಬಿಕಾಸ್ ನೀವು ಟಚ್ ಮಾಡ್ತಿರೋ ಲೈಫ್ಸ್ ಡೈರೆಕ್ಟ್. ಸೆಕೆಂಡ್, ನಾನು ಸರ್ ಬಗ್ಗೆ ಮೊನ್ನೆ ಸರ್ ಕಾಗಿನೆಲೆಯಲ್ಲಿ ಮಾತಾಡಿದ್ವಿ ಅಸಹಾಯಕತೆ ಬಗ್ಗೆ. ಎಷ್ಟೋ ಜನ ಹೋಪೇ ಬಿಟ್ಟಿರ್ತಾರೆ ಲೈಫಲ್ಲಿ ಬಿಕಾಸ್ ಆಫ್ ದಟ್ ಸಪ್ರೆಷನ್, ಆಪ್ರೇಷನ್ ಅಂತ ಏನಂತ ಗೊತ್ತಾಗಬೇಕಂತಂದರೆ ನೀವು ಓದಿಲ್ಲ ಅಂತಂದು ನೀವು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಡಿ. ವಾಹ್, ಆಪ್ರೇಷನ್ ಅನ್ನೋದು ಏನಂತ ಗೊತ್ತಾಗುತ್ತೆ. ಇವತ್ತಿಲ್ಲ ನಾಳೆ ಬನ್ನಿ, ವ್ಯಾಲ್ಯೂ ಹೋಗ್ಬಿಟ್ಟಿರುತ್ತೆ ನಮಗೆ. ಅಂಥ ಎಲ್ಲಿ ರೆಸ್ಪೆಕ್ಟ್ ಸಿಕ್ಕಿರಲ್ಲ ಅಂಥ ವ್ಯಕ್ತಿಗಳಿಗೂ ಆ ರೆಸ್ಪೆಕ್ಟ್ ಕೊಟ್ಟಿರೋದೇ ಈ ಇಂಡಸ್ಟ್ರಿ, ಮೈ ಡಿಯರ್ ಫ್ರೆಂಡ್. ಸೊ 2 ವಿಷಯ ಹೇಳಿ ಮುಗಿಸ್ಬಿಡ್ತೇನೆ ನಾನು. ಒಂದು, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಪರವಾಗಿ, ಒಂದು ಮ್ಯಾನೇಜ್ಮೆಂಟ್ಸ್ ಪರವಾಗಿ. ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲಿದ್ದೀರಾ, ನಾನು ಒಂದೇ ಹೇಳ್ತೀನಿ, ನಾವು ಎಷ್ಟೋ ಜನಕ್ಕೆ ಕೊಡ್ತಾ ಇರೋದು ವೆಲ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಪ್ಲ್ಯಾನ್ಸ್ ಆಗಿರ್ಬೋದು, ಎಲ್ಲ ಒಳ್ಳೆಯದು. ಬಟ್ ಅದಕ್ಕೂ ಮೀರುವಂಥದ್ದೊಂದು ಕೊಡ್ತಿರೋದು ಏನಂದರೆ ಹೋಪ್. ಹಾಗಾಗಿ ತಪ್ಪಿನೂ ಹೋಪ್ ಕೊಟ್ಟು ಹಿಂದೆ ಜರ್ಕೋಬೇಡಿ. ಒಬ್ಬ ಬಿಲಿಯನಿಯರ್ ಬಂದು ಒಬ್ಬ ಭಿಕ್ಷಕನ ಸೈಡ್ ಕೂಡ್ತಾನಂತೆ, ತುಂಬ ಚಳಿ ಇದೆಯಪ್ಪ, ಇಲ್ಲಿ ಸ್ನೋಫಾಲ್ ಆಗ್ತಿದೆ. ಇರಲಿ ಬಿಡಿ ಸರ್, ಅಡ್ಜಸ್ಟ್ ಆಗಿದ್ದೀನಿ, ವೆಯ್ಟ್ ಮಾಡು, ಮನೆಗೆ ಹೋಗ್ಬಿಟ್ಟು ನಿನಗೆ ಬೇಗ ಒಂದು ಸ್ವೆಟರ್ ತೊಗೊಂಡು ಬರ್ತೀನಿ ಅಂತ ಹೋಗ್ತಾನೆ ಬಿಲಿಯನರ್. ಮರ್ತೇ ಹೋಗ್ಬಿಡ್ತಾನೆ ಪಾಪ, ಮಾತು ಕೊಟ್ಟಿದ್ದೆ ಅಂತ. ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ಆ ವ್ಯಕ್ತಿ ಸತ್ತು ಹೋಗಿರ್ತಾನೆ. ಯಾಕಂದರೆ ಆ ವ್ಯಕ್ತಿಗೆ ಆ ಹೋಪ್ ಕೊಟ್ಟ ಮೇಲೆ ಆ ಸಪೋರ್ಟ್ ಕೊಡೋದು ಭಾಳ ಇಂಪಾರ್ಟೆಂಟ್ ಟು ಆಲ್ ದ ಡಿಸ್ಟ್ರಿಬ್ಯೂಟರ್ಸ್. ಸೊ ಹಾಗಾಗಿ ಮೈ ರಿಕ್ವೆಸ್ಟ್ ಟು ಎವ್ರಿ ಡಿಸ್ಟ್ರಿಬ್ಯೂಟರ್, ಸರ್ ಇವತ್ತು ಏನಾದರೂ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ನೆಗೆಟಿವಿಟಿ ಅದಂದರೆ ಎಲ್ಲ ಸೈಡಿಗೆ ಬಿಡೋಣ, ಇಟ್ಸ್ ಓಕೆ, ಅದು ಇರುತ್ತೆ ಅದು. ಬಟ್ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಈ ಥರ ಇನ್ಸ್ಟಿಟ್ಯೂಷನಲ್ಲಿ ಕಲಿತು ಒಂದು ಕ್ಲಾರಿಟಿಯಿಂದ ಬಿಸ್ನೆಸ್ ಮಾಡ್ತಾವಲ್ಲ. ಬಿಕಾಸ್ ನಾನು ಹೇಳ್ತೇನೆ ಸರ್, ಎಲ್ಲ ಇಂಡಸ್ಟ್ರಿಯಲ್ ರೋಲ್ ಮಾಡಲ್ಸ್ ಇದ್ದಾರೆ ಇವತ್ತು. ಟೆಲಿಕಾಮ್ ಇಂಡಸ್ಟ್ರಿ ತಗೊಳ್ಳಿ, ಆಟೋಮೊಬೈಲ್ ಇಂಡಸ್ಟ್ರಿ ತಗೊಳ್ಳಿ, ಸ್ಟಾರ್ಟ್ಅಪ್ ಕಲ್ಚರ್ ತಗೊಳ್ಳಿ, IT ಸೆಕ್ಟರ್ ತಗೊಳ್ಳಿ. ನಮ್ಮ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾಕೆ ರೋಲ್ ಮಾಡಲ್ಸ್ ಇಲ್ಲ? ಒಪ್ಕೋತೀನಿ ಸರ್, ಜಾಗ್ವಾರ್ ಇದೆ, ಆ ಕಾರ್ ಇದೆ, ಈ ಕಾರ್ ಇದೆ, ಎಲ್ಲ ಇದೆ ನಮ್ಮ ಹತ್ರ, ಇದೇ ನಮ್ಮ ಹತ್ರ. ಬಟ್ ಪಬ್ಲಿಕ್ ಡೊಮೈನಲ್ಲಿ ಹೆಸರು ಮಾಡಲೇಬೇಕು ನಾವು ನಮ್ಮ ಫೀಲ್ಡಲ್ಲಿ ಮಾತ್ರ ಅಲ್ಲ, ಸಾರಿ. ಹಾಗಾಗಿ ಕುಲಕರ್ಣಿ ಸರ್, ನೀವು ಈ ಇಂಡಸ್ಟ್ರಿಯಿಂದ ಯು ಆರ್ ಔಟ್ಪುಟ್ ಆಫ್ ದಿಸ್ ಇಂಡಸ್ಟ್ರಿ ಆ್ಯಂಡ್ ನೀವು ಈ ಇಂಡಸ್ಟ್ರಿಗೆ ಇವತ್ತು ಹೆಸರು ಕೊಡ್ತಾ ಇದ್ದೀರಾ. ಇವತ್ತು ನಾನೇ ಇಂಟ್ರಾಕ್ಟ್ ಮಾಡ್ತಿರುವಾಗ ಎಷ್ಟೊಂದು ಕಡೆ ಕಾರ್ಪೊರೇಟ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪನೀಸ್ ವೆನ್ ದೇ ಆಸ್ಕ್, ಸರ್ ತುಂಬ ಚೆನ್ನಾಗಿ ಟ್ರೈನಿಂಗ್ ಇತ್ತು, ಆಲ್ ಬಿಕಾಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ಮೊನ್ನೆ IITಯಲ್ಲಿ ಟಾಕ್ ಕೊಟ್ಟೆ, IIT ಬಾಂಬೆ, ವಂಡರ್ಫುಲ್ ಟಾಕ್ ಸರ್, ಆಲ್ ಬಿಕಾಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ಆ ಏನು ಶ್ರೇಯಸ್ಸು ಮುಟ್ಟಬೇಕು ನಾವು ಆ ಇಂಡಸ್ಟ್ರಿಗೆ ಮುಟ್ಟಿಸ್ಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಇದರಲ್ಲಿ ಎಲ್ಲರೂ ನಾವು ಜವಾಬ್ದಾರಾಗಿದ್ದೇವೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಒಂದೇ ರಿಕ್ವೆಸ್ಟ್ ಸರ್, ನಾವು ಒಗ್ಗಟ್ಟಾಗಬೇಕು ಸರ್. ಆ್ಯಸ್ ಅ ನ್ಯೂಟ್ರಲ್ ಪರ್ಸ್ಪೆಕ್ಟಿವ್ ಹೇಳ್ತಾನೆ, ಬಿಕಾಸ್ ಐ ಡೋಂಟ್ ರನ್ ಅನ್ ಡೈರೆಕ್ಟ್ ಸೆಲ್ಲಿಂಗ್ ಆರ್ಗನೈಸೇಷನ್ ಹಿಯರ್. ಆ್ಯಸ್ ಅ ನ್ಯೂಟ್ರಲ್ ಪರ್ಸ್ಪೆಕ್ಟಿವ್, ಇಫ್ ಯು ಆಲ್ ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ಎಜುಕೇಟ್ ಈಚ್ ಆ್ಯಂಡ್ ಎವ್ರಿಬಡಿ, ದೆನ್ ನಮ್ಮನ್ನು ಯಾರು ನಿಲ್ಸಕ್ಕೆ ಸಾಧ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಎಸ್ ಆರ್ ನೋ ಸರ್? ಸರ್ ಲಾಸ್ಟ್ ಸರ್, ಸಾರಿ ಭಾಳ ಟೈಮ್ ತೊಗೊಂಡೆ, ಐ ಆಮ್ ವೆರಿ ಸಾರಿ, ವೆರಿ ಸಾರಿ. ನನಗೆ ಅರ್ಥ ಆಗ್ತಿದೆ. ಬಿಕಾಸ್ ಸರ್, ಬೆಂಗಳೂರು ಯಾತಕ್ಕೆ ಫೇಮಸ್ಸು? IT ಸೆಕ್ಟರ್ 25 ವರ್ಷದಿಂದ IT ಸೆಕ್ಟರ್ ಅಂತ ಫೇಮಸ್ ಇದೆ. ಇತ್ತೀಚೆಗೆ ಯೂನಿಕಾರ್ನ್ಸ್ ಕೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ದೇ ಆರ್ ಕ್ರಾಸಿಂಗ್ 1 ಬಿಲಿಯನ್ ವ್ಯಾಲ್ಯೂಯೇಷನ್. ಬಟ್ ಎಲ್ಲೋ ಅದು ನೋಡ್ತಿರುವಾಗ, ನಾನು ಕಾರ್ಪೊರೇಟ್ ಜೊತೆ ಡೀಲ್ ಮಾಡ್ತಿರುವಾಗ ಡೈರೆಕ್ಟ್ ಸೆಲ್ಲಿಂಗ್ದು ನೇಮ್ ಬರ್ತಾ ಇಲ್ಲ. ಸೊ ಇಲ್ಲಿ ಮುಂದೆ ಕೂತಿರೋರಿಗೆ ನಾನು ಅದೊಂದೇ ಒಂದು ವಿಷನು ಸರ್, ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಹ್ಯಾಸ್ ಟು ಬಿ ದ ಯೂನಿಕಾರ್ನ್ ನೆಕ್ಸ್ಟ್ ಟೈಮ್. ಬ್ಯಾಂಗ್ಳೂರ್ ಶುಡ್ ಪ್ರೊಡ್ಯೂಸ್ ಸಚ್ ಅ ಯೂನಿಕಾರ್ನ್ಸ್ ಥ್ರೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಮಾಡ್ಬೋದಾ ಸರ್? ಮಾಡ್ಬೋದಾ ನಾವು? ವಿ ಕ್ಯಾನ್ ಡೂ ಇಟ್. ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್ ಸರ್. ಇಟ್ ವಾಸ್ ಪ್ಲೆಜರ್ ಟಾಕಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಒಂದು ಗುರಿ ತೊಗೊಂಡು ಹೋಗೋಣ, ಇಡೀ ಜಗತ್ತಿಗೆ, ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಾಗಲಿ ನಮ್ಮ ಕನ್ನಡಿಗರು ಏನು ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.